ಸಮಸ್ತ ನಾಡಿನ ರೈತ ಮಿತ್ರರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೈತನ ಮಿತ್ರ. ಇವತ್ತಿನ ವಿಡಿಯೋ ಒಳಗೆ ಏನು ಹೇಳತ್ತೀನಂದ್ರೆ, ಈ ಡೈರಿ ಫಾರ್ಮ್ ಒಳಗೆ ಸಾಮಾನ್ಯ ಸಮಸ್ಯೆ ಕೆಚ್ಚಲು ಬಾವು. ಈ ಕರು ಹಾಕಿದಾಗ ಕರು ಹಾಕಿದಾಗ ಬರುವಂಥ ಸಮಸ್ಯೆ ಎಲ್ಲ ಆಕಳಿಗೂ ಬರೋದಿದೆ. ಈ ಕೆಚ್ಚಲು ಬಾವು ಸಮಸ್ಯೆ ಅನ್ನೋದ ಇದನ್ನ ಮನೆ ಒಳಗನ ಪರಿಹಾರ ಮಾಡೋದು ಹೆಂಗೆ? ಇದಕ್ಕೆ ಮನೆ ಒಳಗ ಮದ್ದು ಐತಿ, ಅದನ್ನ ತಯಾರು ಮಾಡಿ ಕೆಚ್ಚಲು ಕೈತಿರಂದ್ರೆ ಆ ಕೆಚ್ಚಲು ಬಾವು ಕಡಿಮೆ ಆಕೈತಿ. ಅದು ಏನಂತ ಹೇಳ್ತಾನೋ ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಈ ಆಕಳಿಗೆ ಕೆಚ್ಚಲು ಬಾವು ಹೆಂಗೆ ಬರೋದು ಗೊತ್ತೈತೇನ? ನಿಮ್ಮ ಶೆಡ್ನ್ಯಾಗ ಸಗಣಿ ಇರ್ತೈತಿ. ಆ ಸಗಣಿ ಆ ಆಕಳ ಅಲ್ಲೇ ಮಣ್ಕೋದು ಏಳೋದು ಮಾಡೈತಿ. ಆ ಸಗಣಿ ಒಳಗೆ ಒಂದು ಬ್ಯಾಕ್ಟೀರಿಯಾ ಇರೈತಿ. ಆ ಬ್ಯಾಕ್ಟೀರಿಯಾ ಕೆಚ್ಚಲು ಒಳಗೆ ಹೋತಂದ್ರೆ ನಿಮ್ಮ ಆಕಳಿಗೆ ಕೆಚ್ಚಲು ಬಾವು ಪಕ್ಕ ಬರೈತಿ. ಈ ಕೆಚ್ಚಲು ಬಾವು ಬತ್ತಂದ್ರೆ ನಿಮ್ಮ ಆಕಳ ಕೆಚ್ಚಲ್ದು ಒಂದು ತೊಟ್ಟ ನುಕ್ಸಾನ್ ಆಕೈತಿ. ಈ ಕೆಚ್ಚಲು ಬಾವು ಸಮಸ್ಯೆ ನೀವು ಜಲ್ದಿ ಪರಿಹಾರ ಮಾಡಲಿಲ್ಲ ಅಂದ್ರೆ ಒಂದು ಮಲಿನ ಸುಳ್ಳು ಆಗ್ಬಿಡೈತಿ. ಇದರಿಂದ ನಿಮ್ಮ ಮುಂದೆ ಹಾಲಿಗೂ ಪ್ರಾಬ್ಲಮ್ಮ, ಮತ್ತು ಮಾರಾಕ ಹೋದ್ರೂ ಮಾರಾಕು ಪ್ರಾಬ್ಲಮ್ಮ. ಅವ್ರ ತಗೋರ ಹಿಂದೆ ನೋಡ್ತಾರೆ ಕೆಚ್ಚಲ. ಅವಾಗ ಮಲಿಯಾಗ ಹಾಲು ಬರಲಿಲ್ಲ ಅಂದ್ರೆ ಅದ್ರ ರೇಟು ಕಡಿಮೆ ಆಕೈತಿ, ಮತ್ತು ನಿಮ್ಮ ಆದಾಯನೂ ಕಡಿಮೆ ಆಕೈತಿ. ಇದನ್ನು ಬರೋಕ್ಕೂ ಮುಂಚೆನೇ ಸ್ವಲ್ಪ ನೀವು ಸಡ್ಡು ಕ್ಲೀನ್ ಆಗಿತ್ತು, ಸಗಣಿ ಎಲ್ಲ ಸ್ವಚ್ಛಂಗೆ ಬೆಳೆದು ಆಗಾಗ ನೀವು ಕೆಚ್ಚಲ ತೊಳ್ಕೊತಿರ್ಬೇಕ್ರಿ. ಈ ಆಕಳ ಗಬ್ಬಾದಿ ನೀವು ಯಾಕೆ ಬಂದು 10 ದಿನ ಇರುತ್ತಂದ್ರೆ ಅವಾಗ ಕೆಚ್ಚಲ ತೊಳ್ಕೊತಿರ್ಬೇಕ್ರಿ. ಡೈಲಿ ಒಂದು 2 ಟೈಮ್ ತೊಳಿಬೇಕ್ರಿ ಕೆಚ್ಚಲ. ಇದರಿಂದ ಬ್ಯಾಕ್ಟೀರಿಯಾ ಒಳಗೆ ಹೋಗಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇದನ್ನು ತಡಿದು ಹೆಂಗೆ? ಇದಕ್ಕೊಂದು ಸಿಂಪಲ್ ಮನೆ ಮದ್ದು ಐತಿ. ಈ ಸಿಂಪಲ್ ಮನೆ ಮದ್ದು ಅಂದ್ರೆ ಈ 200 ಗ್ರಾಮ್ ಅಲಿವರ ತೊಗೋರಿ, 50 ಗ್ರಾಮ್ ಅರಿಶಿನ ಪುಡಿ ತೊಗೋರಿ. ಇದನ್ನ ಎರಡು ಪೇಸ್ಟ್ ಮಾಡಿ ಸಾಯಂಕಾಲ, ಮುಂಜಾನೆ, ರಾತ್ರಿ ಈ 3 ಟೈಮ್ ಹಚ್ಬೇಕು. ಇದನ್ನು ಕೆಚ್ಚಲು ಬಾವು ಬಂದಾಗಿದೆ ಇದನ್ನು ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಏನಾಕೈತಿ ಅಂದ್ರೆ ಇದು ಕೋಲ್ಡ್ ಆಗಿ ಮತ್ತು ಬ್ಯಾಕ್ಟೀರಿಯಾನ ತಡಿ ಐತಿ. ಮತ್ತು ಈ ಕೆಚ್ಚಲು ಬಾವು ಬಂದಾಗ ಏನಾಗೈತಿ, ಇದನ್ನು ಹಚ್ಚೋದ್ರ ಜೊತೆಗಿನ ಪದೇ 3 ತಾಸಿಗೊಮ್ಮೆ ಹಾಲು ಕರಿಬೇಕು. ಈ ಆಕಳಿಗೆ 3 ತಾಸಿಗೊಮ್ಮೆ ಹಾಲು ಕರೆದ್ರೆ ನೀವು ಹಾಲು ಕಡಿಮೆ ಆಕೈತಿ, ಕೆಚ್ಚಲು ಬಾವು ಇಳಿತಂದ್ರೆ ಕಡಿಮೆ ಆಕೈತಿ ಕೆಚ್ಚಲು ಬಾವು. ಮತ್ತು ಇದ್ರ ಜೊತೆಗೇನ ಮತ್ತೆ ಏನು ಮಾಡ್ಬೇಕಂದ್ರೆ ಈ ಮೇವಿನ ಜೊತೆಗೆ 5 ಬೆಳ್ಳುಳ್ಳಿ ಹೆಸರ ಸ್ವಲ್ಪ ಬೆಲ್ಲ ಕೊಡ್ಬೇಕು. ಮೇವಿನ ಜೊತೆಗೆ ಆಕಳಿಗೆ ತಿನ್ನಿಸ್ರಿ. ಇದರಿಂದನೂ ನಿಮ್ಮ ಕೆಚ್ಚಲು ಬಾವು ಕಡಿಮೆ ಆಕೈತಿ. ಈ ಕೆಚ್ಚಲು ಬಾವು ಬಂದು ಆಕಳಿಗೆ ಈ ಬೇವಿನ ತಪ್ಲದ ನೀರು ಐತ್ಲ ರೀ, ಅದನ್ನೊಂದು ಸ್ವಲ್ಪ ನೆನೆಯಿಡ್ರಿ. ಬೇವಿನ ತಪ್ಲ, ಆ ಬೇವಿನ ತಪ್ಲ ನೆನೆಯಿಟ್ಟ ಆ ನೀರು ಬೆಳಿಗ್ಗೆ ಇರತ್ಲಿ, ಅದನ್ನ ಒಂದು 3 ಸತಿ ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಅದನ್ನ ಪೇಸ್ಟನ್ನು ಹಚ್ತಿರ್ತೀರಿ. ಅವಾಗ ಈ ಬೇವಿನ ನೀರಿಂದ ತೊಳೆದು ಹಚ್ತೀವಿ. ಇದು ಬೇವಿನ ನೀರು ಏನು ಮಾಡುತ್ತೆ ಅಂದ್ರೆ ಆ ಬ್ಯಾಕ್ಟೀರಿಯಾನ ತಡೆಯಕ್ಕೆ ಟ್ರೈ ಮಾಡೈತಿ. ಅದು ತಡಿಯುತ್ತೈತಿ. ಮತ್ತು ಆ ಪೇಸ್ಟ್ ಏನು ಮಾಡೈತಿ, ಆ ಬ್ಯಾಕ್ಟೀರಿಯಾನ ಸಂಪೂರ್ಣವಾಗಿ ತಡೆದಾಗ ಕೆಚ್ಚಲು ಬಾವು ಕಡಿಮೆ ಮಾಡೈತಿ. ಈ ಕೆಚ್ಚಲು ಬಾವು ಅತಿಯಾಗಿ ಹರಡುತ್ತೆ ಅಂದ್ರೆ ಈ ಸಾಮಾನ್ಯ ಮನೆಮದ್ದಿಂದ ವಾಸಿ ಆಗಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವಾಗ ಏನಾಕೈತಿ ಅಂದ್ರೆ ಅದ ಕೆಚ್ಚಲು ಬಾವು ಹಾಲಿನಾಗ ಈಗ ಹಾಲು ಕರೆದ ಕುಂಗೆ ರಗತ್ ಬರ್ತೈತಿ. ಗಂಟು ಗಂಟು ಬರ್ತೈತಿ. ಹಾಗೆ ಬಂದಾಗ ಏನು ಮಾಡ್ಬೇಕಂದ್ರೆ ನೀವು ಡಾಕ್ಟ್ರಿಗೆ ತೋರಿಸ್ಬೇಕು. ಜಲ್ದಿ ಡಾಕ್ಟ್ರಿಗೆ ತೋರಿಸ್ರಿ. ಮತ್ತು ಸ್ವಲ್ಪ ಜ್ವರ ಇದ್ರೂ ಡಾಕ್ಟ್ರಿಗೆ ತೋರಿಸ್ರಿ. ಈ ಮನೆ ಮದ್ದು ಮಾಡ್ಕೋತ ಕುಂಡ್ರಬೇಡ್ರಿ. ಅವಾಗ ಏನೂ ಜ್ವರ ಇರಬಾರ್ದು, ಸ್ವಲ್ಪ ಕೆಚ್ಚಲು ಬಾವು ಅಷ್ಟೇ ಬಂದಿರ್ಬೇಕು. ಆ ಟೈಮ್ದಾಗ ಈ ಮನೆ ಮದ್ದು ಟ್ರೈ ಮಾಡಿರಿ. ಈ ಮನೆ ಮದ್ದಿಗೆ ಖಂಡಿತ ಕಡಿಮೆ ಆಕೈತಿ. ಒಮ್ಮೆ ಟ್ರೈ ಮಾಡಿ ನೋಡಿರಿ. ಇನ್ನು ಇಂಥ ಡೈರಿ ಫಾರ್ಮ್ ಒಳಗೆ ಏನಾರ ಸಮಸ್ಯೆ ಇದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.